ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಕ್ರಿಯೇಷನ್ಸ್. ಸೊ ಗಾಯ್ಸ್, ಇವತ್ತಿನ ವ್ಲಾಗಲ್ಲಿ ನಾನೊಂದು ಸೂಪರ್ ಡೂಪರ್ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಸ್ವೀಟ್ ಬಂದು ಮಕ್ಕಳಿಂದ ಹಿಡಿದು ಮೊಮ್ಮಕ್ಕಳಾಗಿರೋ ಅಜ್ಜಿ ತಾತ ತನಕ ಎಲ್ಲರೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಅಷ್ಟೇ ಒಳ್ಳೆಯದು ಸಹ. ನಿಮಗೆ ಇದರಲ್ಲಿ ಯಾವುದೇ ರೀತಿಯಂಥ ಕೆಮಿಕಲ್ಸ್ ಹಾಕಲ್ಲ, ಏನೂ ಹಾಕಲ್ಲ. ಎಷ್ಟು ಟೇಸ್ಟಿಯಾಗಿರುತ್ತೆ. ಅಷ್ಟೇ ಹೇಳಿದ್ರೆ ನಿಮಗೆ ವೆರಿ ಕ್ವಿಕ್ಕಾಗಿ ವೆರಿ ಸಿಂಪಲಾಗಿ ಸಹ ಆಗೋಗುತ್ತೆ. ಮನೇಲಿ ಯಾರಾದರೂ ಮಕ್ಕಳು ಸ್ವೀಟ್ ಕ್ರೇವಿಂಗ್ಸ್ಗೆ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಸ್ವೀಟ್ಸ್ ಜಾಸ್ತಿ ಇಷ್ಟ ಅಂತಂದರೆ ಈ ಸ್ವೀಟ್ ಪಟಾಪಟ್ ಅಂತ ಆಗುತ್ತೆ. ಯಾವ ಥರ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೆಲ್ಲ ನೋಡ್ಕೊಂಬರೋಣ. ಬನ್ನಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ಬಂದ್ಬಿಡೋಣ. ಸೊ ಇದು ಬಂದು ಇಲ್ಲಿ ಹಾಲಿನ ಪೌಡ್ರು. ಇದು ನಿಮಗೆ ಪಾಪುಗಳಿಗೆಲ್ಲ ತಿನ್ನಿಸ್ತಿರಲ್ಲ ಆ ಒಂದು ಹಾಲಿನ ಪೌಡ್ರು. ಸೊ ಅದಾದಮೇಲೆ ಸಕ್ಕರೆ ನೋಡ್ಬೋದು. ಈ ಒಂದು ಬೌಲಲ್ಲಿ ತುಂಬ ಅದು ಪೌಡ್ರ್ ತೊಗೊಂಡಿದ್ದೀವಿ. ಸೊ ಅದಾದಮೇಲೆ ಅದಕ್ಕೆ ಈ ಚಿಕ್ಕ ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀವಿ, ಯಾಕಂದರೆ ಇದ್ರಲ್ಲಿ ಸ್ವಲ್ಪ ಸ್ವೀಟ್ ಕಂಟೈನ್ ಆಗಿರುತ್ತಲ್ಲ, ಹಾಗಾಗಿ ಮೆಜರ್ಮೆಂಟ್ ತೊಗೊಂಡಿದ್ವಿ. ಅದಾದಮೇಲೆ ಇದು ಅದ್ರ ಮೇಲೆ ಟಾಪಿಂಗ್ಸ್ ಥರ ಮಾಡೋಕ್ಕೆ. ಸೊ ಇದಕ್ಕೆ ನೀವು ಗೋಡಂಬಿ ಅಥವಾ ಬಾದಾಮಿ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಆಮೇಲೆ ತುಪ್ಪ, ಹಾಲು. ಸೊ ಇದೊಂದು 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡೋದು. ಸೊ ಈ ಒಂದು 5 ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಆದಷ್ಟು ತಳ ಅಂಟದೇ ಇರೋ ತೊಗೊಳ್ಳಿ, ಬಿಕಾಸ್ ಇದು ಮಿಕ್ಸ್ ಮಾಡ್ತಾ ಅದು ಬೇಗ ತಳ ಅಂಟುತ್ತೆ. ಸೊ ಹಾಗಾಗಿ ತಳ ಅಂಟದಿರೋ ತೊಗೊಳ್ಳಿ. ಸೊ ನಾನು ನೀವು ಪ್ಯಾನ್ ಯೂಸ್ ಮಾಡ್ತಿದ್ದೀರಿ. ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ. ಸೊ ಇವಾಗ ಪ್ಯಾನ್ ಕಾದಿದ್ದಾದ ತಕ್ಷಣ ಇದಕ್ಕೆ ನಾವು ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕಿ ಫಸ್ಟು ಒಂದು ಸತಿ. ಸೊ ಆಲ್ಮೋಸ್ಟ್ ತುಪ್ಪ ಕಾದಿದೆ. ನೆಕ್ಸ್ಟ್ ನಾವು ಇದಕ್ಕೆ ಹಾಲು ಏನು ಇಟ್ಕೊಂಡಿದ್ದೀವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಮೇ ಬಿ ಸಾಲೋದಿಲ್ಲ, ನಾವು ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕಾಗಿದೆ. ಬಿಕಾಸ್ ನಾವು ತೊಗೊಂಡಿರೋದು ಈ ಒಂದು ಅದು ಏನದು ಅಷ್ಟೇ ಪೌಡರ್ ಜಾಸ್ತಿ ಇದೆಯಲ್ಲ, ಹಂಗಾಗಿ ನಾವು ಅದಕ್ಕೆ ಎಷ್ಟು ಬೇಕೋ ಅದು ರೇಷಿಯೋ ನೋಡಿಕೊಂಡು ತೊಗೋಬೇಕಾಗುತ್ತೆ. ಸೊ ಅದು 2 ಪ್ಯಾಕೆಟ್ ಹಾಕಬೇಕಾಗಿತ್ತು ಹಾಲು. ಇನ್ನೊಂದು ಬೌಲ್ ಆ್ಯಡ್ ಮಾಡ್ಕೊಳ್ಳೋಣ ಹಾಲು. ನೀವು ಇದಕ್ಕೆ ಇದೇ ಒಬ್ಬೊಬ್ಬರು ಪರ್ಟಿಕ್ಯುಲರಾಗಿ ಇದೇ ಹಾಲು ಅಂದರೆ ರೆಡ್ ಪಾಕೆಟು ಇಲ್ಲ ಗ್ರೀನ್ ಪಾಕೆಟು ಅಂತ ಇರುತ್ತಲ್ಲ, ಸೊ ಅದೆಲ್ಲ ಏನು ನೆಸೆಸಿಟಿ ಇಲ್ಲ. ನಾವಿಲ್ಲಿ ಒಂದು ರೆಡ್ ಪಾಕೆಟು ಒಂದು ಗ್ರೀನ್ ಪಾಕೆಟ್, ಈ ಥರ ಗ್ರೀನ್ ಪಾಕೆಟ್ ಯೂಸ್ ಮಾಡಿದ್ದು. ನೀವು ಯಾವ ಪಾಕೆಟ್ ಆದರೂ ಯೂಸ್ ಮಾಡ್ಬೋದು, ನಾರ್ಮಲಾಗಿ ಚೆನ್ನಾಗೇ ಬರುತ್ತೆ ಎಲ್ಲಾದ್ರೂ ಅಷ್ಟೇ. ಸೊ ಇನ್ನೊಂದು ಬೌಲ್ನ ಹಾಲನ್ನ ಆ್ಯಡ್ ಮಾಡೋಣ. ಸೊ ಇವಾಗ ಇದನ್ನು ಸ್ವಲ್ಪ ಐ ಫ್ಲೇಮಲ್ಲಿ ಇಡೋಣ. ಐ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಸ್ವಲ್ಪ ಕಾಯಕ್ಕೆ ಬಿಡೋಣ, ಅಂದರೆ ಸ್ವಲ್ಪ ಅದು ಕುದಿಯಬೇಕು. ಸ್ವಲ್ಪ ಹಾಲೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ನಾವು ಶುಗರ್ನ ಆ್ಯಡ್ ಮಾಡೋಣ. ಈ ಸಕ್ಕರೆ ಎಲ್ಲ ಇರುತ್ತಲ್ಲ, ಅದು ಮೆಲ್ಟ್ ಆಗೋ ತನಕ ಈ ಥರ ಬಾಡಿಸ್ತಾ ಇದ್ದೀವಿ. ಸೊ ಅದು ಇನ್ನೂ ತಳದಲ್ಲಿ ಹಂಗೆ ಇರುತ್ತೆ ಸಕ್ಕರೆ ನೋಡ್ಬೋದು ನೀವು. ಸೊ ಈ ಥರ. ಸೊ ಇದು ಮಕ್ಕಳಿಗೆಲ್ಲ ಮಾಡ್ಕೊಳ್ಬೋದು ಆರಾಮಾಗಿ. ಅಂದರೆ 2 ಇಯರ್ಸ್ ಮೇಲೆ ಮಕ್ಕಳಿಗೆ, ಆಲ್ಮೋಸ್ಟ್ 1 ಇಯರ್ ಮೇಲೆ ನಾವು ಬಾರ್ನ್ ಬೇಬಿಗೆ ನಾವು ಇದು ಕೊಡ್ತೀವಿ, ಹಾಲು ಪೌಡ್ರ್ ಕೊಡ್ತೀವಿ. ಸೊ 1.5 to 2 ಇಯರ್ಸ್ ಬೇಬಿಗೆಲ್ಲ ಕೊಡ್ಬೋದು ಇದನ್ನು ಆರಾಮಾಗಿ, ಸೇಫ್ ಸಹ. ಸ್ವೀಟ್ಸು ಹೊರಗಡೆ ಸ್ವೀಟ್ಸ್ ತಿನ್ನೋಕ್ಕೆ ಇಷ್ಟಪಡ್ತಾ ಇರ್ತಾರೆ, ಒಬ್ಬೊಬ್ಬರು ಮಕ್ಕಳು ಸ್ವೀಟ್ಸ್ ಅಂದರೆ ಇಷ್ಟಪಡ್ತಾರಲ್ಲ, ಸೊ ಅಂಥವ್ರಿಗೆ ಈ ಸ್ವೀಟ್ ಮನೆಯಲ್ಲೇ ಮಾಡ್ಕೊಡ್ಬೋದು. ಸಿಕ್ಕಾಪಟ್ಟೆ ಈಸಿನೂ ಸಹ. ಅದಷ್ಟೇ ಅಲ್ಲದೆ ನಿಮಗೆ ಬೇಗನೂ ಕ್ವಿಕ್ಕಾಗಿ ಆಗುತ್ತೆ ಇದು. ಸಕ್ಕರೆ ಆಲ್ಮೋಸ್ಟ್ ಎಲ್ಲ ಕರಗಿದೆ. ಸೊ ಇವಾಗ ನಾವು ಇದಕ್ಕೆ ಹಾಲಿನ ಪೌಡ್ರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಬರೋಣ. ಅದು ಬೇಗ ಲಮ್ಸ್ ಆಗುತ್ತೆ, ಹಂಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಬರೋಣ. ಸೊ ಇವಾಗ ಅರ್ಶಿತ ಅದು ಪೌಡ್ರ್ ಹಾಕ್ತಾ ಬರ್ತಾಳೆ, ನಾನು ಮಿಕ್ಸ್ ಮಾಡ್ತಾ ಬರ್ತೀನಿ. ಅದು ಲಮ್ಸ್ ಆಗಿಬಿಡುತ್ತೆ, ಸೊ ಹಾಗಾಗಿ ನೋಡಿಕೊಂಡು ಆ್ಯಡ್ ಮಾಡಬೇಕು. ಹಾಲಿನ ಪೌಡ್ರ್ ಹಾಕಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಅದು ಲಮ್ಸ್ ಕಟ್ಬಿಡುತ್ತಲ್ವ, ಹಾಗಾಗಿ ನಿಧಾನವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಾಗಿ ನಾವಿಲ್ಲಿ ಸ್ವಲ್ಪ ಹಾಲು ಜಾಸ್ತಿ ಹಾಕ್ಕೊಂಡಿದ್ದೀವಿ, ಪೌಡರು ಕಮ್ಮಿ ಆಗೋಯಿತು, ಆಮೇಲೆ ಶಾರ್ಟೇಜ್ ಬಂತು ಪೌಡರು. ನೀವು ಮಾಡಬೇಕಾದ್ರೆ ಅಟ್ಲೀಸ್ಟ್ ನೀವು ಒಂದು ಇಷ್ಟು ನಾನು ಕ್ವಾಂಟಿಟಿ ತೋರಿಸ್ನಲ್ಲ, ಆ ಬೌಲು ಸಿಟಿಗೆ ಪೌಡರ್ಗೆ ನೀವು ಒಂದು ಕಾಲಿಂದ ಇನ್ನೊಂದು ಸ್ವಲ್ಪ ಲೀಟ್ರ್ ಹಾಲನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸ್ವೀಟು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ, ಮಿಸ್ ಮಾಡಿದೆ. ಸೊ ಇದು ಈ ಥರ ಆಗುತ್ತೆ ಆಲ್ಮೋಸ್ಟು. ಈ ಥರ ಮಾಡಿದಾಗ ತಿರುಕೊಡ್ತಾ ಬರಬೇಕು. ಸ್ವಲ್ಪ ಹಾಕೋದಾ ಮಿಕ್ಸ್ ಮಾಡ್ತಾ ಈ ಒಂದು ಅದಕ್ಕೆ ಬಂದಿದೆ ಅದು. ಸೊ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡಿ ಒಂದು ಹಾಫ್ ಆನ್ ಅವರ್ ಸಪ್ರೇಟಾಗಿ ಸೈಡಲ್ಲಿ ಇಟ್ಬಿಡೋಣ. ಬಿಕಾಸ್ ಇದು ಫುಲ್ ಆಗಬೇಕು. ಸೊ ಅದಕ್ಕೋಸ್ಕರ ಇದನ್ನ ಹಂಗೆ ಫುಲ್ಲು ಸ್ವಲ್ಪ ಡ್ರೈಗೆ ಹಾಕಿ ಬಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಅಂತ. ಇದು ಪೂರ ಕೂಲ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ತುಪ್ಪನ ಒಂದು ಪ್ಲೇಟ್ಗೆ, ನಮಗೆ ಅಂದರೆ ನಿಮಗೆ ಯಾವ ಪ್ಲೇಟ್ ಬೇಕೋ ಅಂದರೆ ಯಾವ ಶೇಪಲ್ಲಿ ಬೇಕೋ ಅದಕ್ಕೆ ನೀಟಾಗಿ ತುಪ್ಪನ ನೀಟಾಗಿ ಸವರ್ಕೊಂಡು
ನೀವು ಇದು ಏನಿರುತ್ತೆ ನಿಮ್ಮ ಇದು ಪಾಕ ಏನಿರುತ್ತೆ ಅದನ್ನು ಅದಕ್ಕೆ ಹಾಕೋಬೇಕಾಗುತ್ತೆ. ಆ್ಯಕ್ಚುಲಾಗಿ ನಾವು ಲಾಸ್ಟ್ ಟೈಮ್ ಯಾವ ಥರ ಮಾಡಿದ್ದೆ ಅಂದರೆ ಇದನ್ನು ಪಾಕನ ಇನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ನಾರ್ಮಲಾಗಿ ಇವಾಗ ನಾವು ಜಾಮೂನ್ಗೆ ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರನ ಮಾಡ್ಕೊಂಡಿದ್ವಿ ಲಾಸ್ಟ್ ಟೈಮು. ಮಾಡಿಕೊಂಡು ಅದನ್ನು ನಾವು ನೀಟಾಗಿ ರೌಂಡ್ ಮಾಡ್ಕೊಂಡಿದ್ವಿ. ಬಟ್ ಈ ಸತಿಗೆ ನಾವು ಆ್ಯಕ್ಚುಲಿ ಯಾರಿಗೋ ಸ್ವೀಟ್ ಮಾಡಿಕೊಡು ಅಂದರೆ ನಾವು ಈ ಸತಿ ಮಾಡಿ ಆ್ಯಕ್ಚುಲಾಗಿ ಮಾಡಿ ಒಂದು 5 to 6 ಮೆಂಬರ್ಸ್ಗೆ ಕೊಟ್ಟಿದ್ದೀವಿ, ನಮ್ಮ ಮನೆ ಅಲ್ದಿರ ಬೇರೆಯವ್ರಿಗೆ. ಸೊ ಹಾಗಾಗಿ ಅವರೆಲ್ಲರೂ ಇಷ್ಟಪಟ್ಟರು, ಹಾಗಾಗಿ ಇಷ್ಟೊಂದು ಮಾಡಿದ್ದು. ಸೊ ಈ ಥರ ಮಾಡೋಣ, ಅದು ಉಂಡೆ ಕಟ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಈ ಥರ ಪಾಕ ಮಾಡಿ ಸ್ವಲ್ಪ ತೆಳು ಪಾಕ ಮಾಡಿ ಸ್ವೀಟ್ಸ್ ಥರ ಕಟ್ ಮಾಡಿಕೊಂಡ್ರೆ ತುಂಬಾ ಯಾವಾಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಜಾಸ್ತಿನೂ ಕ್ವಾಂಟಿಟಿ ಆಗುತ್ತೆ, ರೌಂಡ್ ಅಂತಂದರೆ ಲೇಟ್ ಆಗುತ್ತೆ ಅಂತೇಳಿ ಈ ಥರ ಮಾಡ್ಕೊಂಡ್ವಿ. ಬಟ್ ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ನೀವು ಒಂದು ಸತಿ ಇನ್ನು ಸ್ವಲ್ಪ ಗಟ್ಟಿ ಪಾಕ ಮಾಡಿಕೊಂಡು ರೌಂಡಾಗಿ ಮಾಡಿಕೊಂಡ್ರು ಅದ್ರ ಮೇಲೆ ನಿಮಗೆ ಬೇಕ್ರೀಸಲ್ಲೆಲ್ಲ ಸಿಗುತ್ತಲ್ಲ ಪೇಡ ಕೇಕ್ ಅಂತೇನು ಹೇಳ್ತಾರೆ, ಸೇಮ್ ಅದೇನು ಮಾಡ್ತಾರೋ ಸೇಮ್ ಇದೇ ಥರನೇ ಮಾಡೋದು ಅದನ್ನು. ಸೊ ನೀವೇ ಮನೇಲೇ ಇದನ್ನು ಟ್ರೈ ಮಾಡ್ಬೋದು, ಸಿಂಪಲಾಗಿ ವೆರಿ ಕ್ವಿಕ್ಕಾಗಿ ಸಹ ಆಗುತ್ತೆ. ಅದಾದಮೇಲೆ ಅದಕ್ಕೆ ಪ್ಲೇಟ್ಗೆ ಹಾಕಿ ಬಿಟ್ಟ ಮೇಲೆ ಅದನ್ನು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ನಾವು ಓವರ್ ನೈಟ್ ಫ್ರಿಜ್ಜಲ್ಲಿ ಅದನ್ನು ಅಂದರೆ ಫ್ರೀಜ್ ಆಗೋಕ್ಕೆ ಬಿಟ್ಟಿದ್ವಿ. ಅದು ಫ್ರಿಜ್ ಆಗಿದ್ದಾದಮೇಲೆ ಇದನ್ನು ತೆಗೆದು ಈ ಥರ ಶೇಪ್ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪ್ ಕಟ್ ಮಾಡಿಕೊಂಡು ಅದ್ರ ಮೇಲೆ ನೀವು ಏನಾದರೂ ಟಾಪಿಂಗ್ಸ್ ಹಾಕ್ಬೋದು. ಅಥವಾ ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಈ ಥರ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಏನು ಸೀಡ್ಸ್ ನಿಮ್ಗೆ ಇಷ್ಟ ಬರುತ್ತೋ ಅದು ಹಾಕ್ಬೋದು. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಕ್ರಂಚಿಯಾಗಿರುತ್ತೆ, ಅದು ತಿನ್ನಬೇಕಾದ್ರೆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೇಳಿ ನಾನು ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ. ಸೊ ನಿಮಗೆ ಯಾವ್ದು ಥರ ಕಂಫರ್ಟೇಬಲ್ ಆ ಥರ ಮಾಡ್ಕೋಬೋದು. ಸೊ ಅದಾದಮೇಲೆ ಈ ಥರ ಟಾಪಿಂಗ್ಸ್ ಇಟ್ಟರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ, ಸ್ವೀಟು ನೋಡೋಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನನ್ನ ಜೊತೆ ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್, ಟಾಟಾ ಬಾಯ್. ಇಲ್ಲಿ ತನಕ ನಂಗೆ ಸಪೋರ್ಟ್ ಮಾಡ್ತಿಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್, ಸ್ಟೇ ಟ್ಯೂನ್ಡ್.